ಈ 4 ದುಃಖಗಳು ನಿಮ್ಮನ್ನು ಬೆಂಕಿಯಂತೆ ಸುಡುತ್ತೆ ಎಂದಿದ್ದಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬೆಂಕಿಯಂತೆ ಸುಡುವ 4 ದುಃಖಗಳ ಬಗ್ಗೆ ಹೇಳಿದ್ದಾರೆ. ಚಾಣಕ್ಯರು ಹೇಳಿರುವ ಆ 4 ಭಯಾನಕ ದುಃಖಗಳು ಯಾವುವು? ನಿಮ್ಮ ಜೀವನದಲ್ಲೂ ಈ ದುಃಖಗಳಿವೆಯೇ? 1. ಜಗಳಗಂಟಿ ಪತ್ನಿ. ಆಚಾರ್ಯ ಚಾಣಕ್ಯರ ಪ್ರಕಾರ ಜಗಳಗಂಟಿ ಹುಡುಗಿಯನ್ನು ಹೆಂಡತಿಯನ್ನಾಗಿ ಪಡೆದ ಪುರುಷನ ಜೀವನ ಯಾವಾಗಲೂ ದುಃಖದಲ್ಲಿ ಮುಳುಗಿರುತ್ತದೆ. ಜಗಳಗಂಟಿ ಪತ್ನಿಯು ಎಲ್ಲಾ ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡುತ್ತಲೇ ಇರುತ್ತಾಳೆ ಮತ್ತು ಆ ಕುಟುಂಬವನ್ನು ತನ್ನ ಜಗಳದಿಂದ ತೊಂದರೆಗೆ ಸಿಲುಕಿಸುತ್ತಲೇ ಇರುತ್ತಾಳೆ. ಇಂತಹ ಪತ್ನಿಯನ್ನು ಹೊಂದಿರುವ ಪತಿಯು ಸದಾಕಾಲ ತೊಂದರೆಯ ಸುಳಿಯಲ್ಲಿ ಸಿಲುಕಿಕೊಂಡಿರುತ್ತಾನೆ. ದುಃಖ, ಆತಂಕ ಯಾವಾಗಲೂ ಅವನಲ್ಲಿ ಮನೆ ಮಾಡಿರುತ್ತದೆ. 2. ಮೋಸದ ಕುಟುಂಬಕ್ಕೆ ಸೇವೆ. ಚಾಣಕ್ಯ ನೀತಿಯ ಪ್ರಕಾರ ದುಷ್ಟ ಮತ್ತು ಮೋಸದ ಕುಟುಂಬಕ್ಕೆ ಸೇವೆ ಮಾಡುವುದಕ್ಕಿಂತ ದುಃಖದ ವಿಚಾರ ಮತ್ತೊಂದಿಲ್ಲ ಎಂದು ಹೇಳಿದ್ದಾರೆ. ಇಂತಹ ಕುಟುಂಬಕ್ಕೆ ಎಷ್ಟೇ ಸೇವೆಯನ್ನು ಮಾಡಿದರೂ ಅವರು ಅದಕ್ಕೆ ಸಮನಾದ ಬೆಲೆಯನ್ನು ನೀಡುವುದಿಲ್ಲ. ಮೋಸದ ಕುಟುಂಬದವರಿಗೆ ಎಷ್ಟೇ ಉತ್ತಮ ಮಟ್ಟದ ಸೇವೆಯನ್ನು ಮಾಡಿದರೂ ಅವರು ಆ ಸೇವೆಗೆ ಬೆಲೆ ನೀಡುವಾಗ ಕುತಂತ್ರವನ್ನು ತೋರಿಸುತ್ತಾರೆ. 3. ರುಚಿ ಮತ್ತು ಪೌಷ್ಟಿಕತೆ ಇಲ್ಲದ ಆಹಾರ. ಯಾವುದೇ ರುಚಿಯಿರದ ಮತ್ತು ಪೌಷ್ಟಿಕತೆ ಇರದ ಆಹಾರವನ್ನು ಸೇವಿಸುವುದರಿಂದ ಯಾವುದೇ ಪ್ರಯೋಜನ ನಮಗೆ ದೊರೆಯುವುದಿಲ್ಲ. ಮನಸ್ಸಿಗೆ ಇಷ್ಟವಿಲ್ಲದಿದ್ದರೂ, ನಾಲಿಗೆಗೆ ರುಚಿ ಇಲ್ಲದಿದ್ದರೂ ಇಂತಹ ಆಹಾರವನ್ನು ಸೇವಿಸುವ ಕ್ಷಣ ದುಃಖದ ಕ್ಷಣವಾಗಿರುತ್ತದೆ. ಇಷ್ಟವಿಲ್ಲದಿದ್ದರೂ ಒತ್ತಾಯದಿಂದ ಇಂತಹ ಆಹಾರವನ್ನು ನಾವು ಸೇವಿಸಬೇಕಾಗುತ್ತದೆ. 4. ವಿಧವೆ ಮಗಳು. ತಮ್ಮ ಮಗಳು ಅಕಾಲಿಕ ವಿಧವೆಯಾದರೆ ಪೋಷಕರಿಗೆ ಇದಕ್ಕಿಂತ ದೊಡ್ಡ ದುಃಖ ಮತ್ತೊಂದಿಲ್ಲ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಮಗಳ ಮುಂದಿನ ಭವಿಷ್ಯದ ಬಗ್ಗೆ ಪೋಷಕರ ಚಿಂತೆ ಅವರನ್ನು ಬೆಂಕಿಯಂತೆ ಸುಡುತ್ತಲೇ ಇರುತ್ತದೆ. ಆಚಾರ್ಯ ಚಾಣಕ್ಯರು ಇದನ್ನು ದೊಡ್ಡ ದುಃಖವೆಂದು ಹೇಳಿದ್ದಾರೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.